ಅನಾಥೆಯಾದ ನಾದಿನಿಯ ಮೇಲೆ ಆಸೆಪಟ್ಟ ಬಾವಾಜಿ ಮನೆಯಲ್ಲಿ ಇರಿಸಿಕೊಂಡ. ಕಥೆಯ ಪ್ರಾರಂಭದಲ್ಲಿಯೇ ಯಾರೋ ಒಬ್ಬ ವ್ಯಕ್ತಿ ಒಬ್ಬಳು ಯುವತಿಯನ್ನು ಕೊಲೆ ಮಾಡುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವರು ನೀಲಂ ಹಾಗೂ ಅವಳ ಗಂಡ ವಿವೇಕ್ ಅಂತ. ಸಿಟಿಯಲ್ಲಿ ಸೈಕ್ಲೋನ್ ಉಂಟಾಗಿ ನೀಲಂಳ ತಂದೆ ತಾಯಿ ತೀರಿ ಹೋಗುತ್ತಾರೆ. ಹಾಗಾಗಿ ನೀಲಂಳ ತಂಗಿ ಪ್ರಿಯಾ ಅನಾಥಳಾಗುತ್ತಾಳೆ. ಅವಾಗ ವಿವೇಕ್ ಪ್ರಿಯಾಳನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ನಂತರ ವಿವೇಕ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ರಾಘವ್ ಹೆಲ್ಪ್ ಮಾಡಲು ಬರುತ್ತಾನೆ. ಅವಾಗ ಪ್ರಿಯಾಳನ್ನು ನೋಡಿದ ಅವರ ಮನೆಯ ಪಕ್ಕದ ತರುಣ್ ಕೂಡ ಅಲ್ಲಿಗೆ ಬಂದು ಇವರು ಯಾರು ಎಂದು ವಿವೇಕ್ನನ್ನು ಕೇಳುತ್ತಾನೆ. ಅವಾಗ ವಿವೇಕ್, ಪ್ರಿಯಾ ನನ್ನ ನಾದಿನಿ, ಅವಳ ತಂದೆ ತಾಯಿ ತೀರಿ ಹೋಗಿದ್ದಾರೆ, ಹಾಗಾಗಿ ಇನ್ಮೇಲೆ ಇವಳು ನಮ್ಮೊಂದಿಗೆ ಇರುತ್ತಾಳೆ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ರಾಘವ್ ಹಾಗೂ ತರುಣ್ ಪ್ರಿಯಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತಾರೆ. ಅವಾಗ ಅದನ್ನು ಗಮನಿಸಿದ ವಿವೇಕ್, ನೀವಿಬ್ಬರು ಇನ್ನು ಮನೆಗೆ ಹೋಗಿ ಅಂತ ಹೇಳುತ್ತಾನೆ. ಅವಾಗ ತರುಣ್, ನಿಮಗೆ ಏನಾದರೂ ಹೆಲ್ಪ್ ಬೇಕಾದರೆ ನನಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ವಿವೇಕ್, ಇನ್ಮೇಲೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಪ್ರಿಯಾಳನ್ನು ಕೆಟ್ಟ ದೃಷ್ಟಿಯಿಂದ ತಬ್ಬಿಕೊಳ್ಳುತ್ತಾನೆ. ಅವಾಗ ಅದನ್ನು ಗಮನಿಸಿದ ನೀಲಂ ಪ್ರಿಯಾಳನ್ನು ಒಳಗಡೆ ಕರೆದುಕೊಂಡು ಹೋಗಿ ಇವತ್ತಿನಿಂದ ನೀನು ಇದೇ ರೂಮಿನಲ್ಲಿ ಇರು ಅಂತ ಹೇಳುತ್ತಾಳೆ. ಅವಾಗ ವಿವೇಕ್, ಈ ರೂಮಿನ ಡೋರ್ ಲಾಕ್ ಕೆಟ್ಟು ಹೋಗಿದೆ, ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿಸುತ್ತೇನೆ ಅಂತ ಹೇಳುತ್ತಾನೆ. ನಂತರ ಪ್ರಿಯಾಗೆ ತನ್ನ ತಂದೆ ತಾಯಿಯ ನೆನಪಾಗಿ ಅಳುತ್ತಾ ಕುಳಿತಿರುತ್ತಾಳೆ. ಅವಾಗ ಅಲ್ಲಿಗೆ ಹೋದ ವಿವೇಕ್, ನೀನೇನು ದುಃಖ ಪಡಬೇಡ, ನಿನಗೆ ಏನು ಕಡಿಮೆ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಾಂತ್ವನ ಹೇಳಿ ಮತ್ತೆ ಅವಳನ್ನು ಕೆಟ್ಟ ದೃಷ್ಟಿಯಿಂದ ತಬ್ಬಿಕೊಳ್ಳುತ್ತಾನೆ. ಮರುದಿನ ಪ್ರಿಯಾ ತಾನೇ ಟಿಫನ್ ಮಾಡುತ್ತಾಳೆ. ಅವಾಗ ಅದು ಇಬ್ಬರಿಗೂ ಇಷ್ಟವಾಗಿ ಇನ್ಮೇಲೆ ಡೈಲಿ ನೀನೇ ಅಡುಗೆ ಮಾಡು, ನಮಗೆ ಆಫೀಸ್ಗೆ ಕೂಡ ಕಟ್ಟಿಕೊಡು ಅಂತ ಪ್ರಿಯಾಗೆ ಹೇಳುತ್ತಾರೆ. ಅವಾಗ ಪ್ರಿಯಾ ಅದಕ್ಕೆ ಒಪ್ಪಿಕೊಂಡು ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂದುಕೊಂಡಿದ್ದೇನೆ ಅಂತ ವಿವೇಕ್ಗೆ ಹೇಳುತ್ತಾಳೆ. ಅವಾಗ ವಿವೇಕ್ ಅವಳ ಮಾತಿಗೆ ಒಪ್ಪಿಕೊಂಡು ನಾನು ರಾಘವ್ ಕೈಯಲ್ಲಿ ಅಡ್ಮಿಷನ್ ಫಾರ್ಮ್ ಕೊಟ್ಟು ಕಳಿಸುತ್ತೇನೆ, ಅದನ್ನು ಫಿಲಪ್ ಮಾಡಿಕೊಡು ಅಂತ ಹೇಳುತ್ತಾನೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಫಾರ್ಮ್ ಕೊಡುವ ನೆಪದಲ್ಲಿ ರಾಘವ್ ಅಲ್ಲಿಗೆ ಬಂದು ಪ್ರಿಯಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ. ನಂತರ ಪ್ರಿಯಾ ಫಾರ್ಮ್ ತುಂಬಿಕೊಡಲು ಹೋಗುತ್ತಾಳೆ. ಅವಾಗ ಕೂಡ ರಾಘವ್ ಪ್ರಿಯಾಳನ್ನು ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡುತ್ತಾನೆ. ನಂತರ ತರುಣ್ ಅಲ್ಲಿಗೆ ಬರುತ್ತಾನೆ. ಅವಾಗ ಪ್ರಿಯಾ ಅವಳನ್ನು ನೋಡುತ್ತಾ ಏಕೆ ಬಂದದ್ದು ಹೇಳಿ ಅಂತ ಕೇಳುತ್ತಾಳೆ. ಅವಾಗ ತರುಣ್, ನಾನು ಇಲ್ಲೇ ಪಕ್ಕದಲ್ಲೇ ಇರುತ್ತೇನೆ, ನಿಮಗೆ ಏನಾದರೂ ಕೆಲಸವಿದ್ದರೆ ನನಗೆ ಹೇಳಿ ಅಂತ ಹೇಳುತ್ತಾ ಒಳಗಡೆ ಬರುತ್ತಾನೆ. ಅವಾಗ ಪ್ರಿಯಾ, ನಿಮ್ಮ ಹೆಸರು ಏನು ಎಂದು ಕೇಳುತ್ತಾಳೆ. ಆವಾಗ ತರುಣ್, ನನ್ನ ಹೆಸರು ಹೇಳಿ, ಇವತ್ತಿನಿಂದ ನಾವಿಬ್ಬರು ಫ್ರೆಂಡ್ಸ್, ನಾಳೆಯಿಂದ ನಾನು ನಿಮ್ಮ ಮನೆಗೆ ಚೆಸ್ ಆಡಲು ಬರುತ್ತೇನೆ, ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ಟೀ ಮಾಡಿ ಕೊಡಬೇಕು ಅಂತ ಹೇಳುತ್ತಾನೆ. ಅವಾಗ ಪ್ರಿಯಾ ಅವನ ಮಾತಿಗೆ ಒಪ್ಪಿಕೊಂಡು ಸ್ಮೈಲ್ ಕೊಡುತ್ತಾ ಅವನನ್ನು ಕಳಿಸುತ್ತಾಳೆ. ನಂತರ ರಾತ್ರಿ ಆದಾಗ ಪ್ರಿಯಾ ಒಬ್ಬಳೇ ಮಲಗಿರುತ್ತಾಳೆ. ಅವಾಗ ಅಲ್ಲಿಗೆ ಬಂದ ವಿವೇಕ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ, ಪ್ರಿಯಾ ನೀಲಂಗಿಂತ ಹಾಟ್ ಆಗಿದ್ದಾಳೆ, ಇವಳನ್ನು ಯಾರು ಮದುವೆಯಾಗುತ್ತಾರೋ ಅವರದೇ ಲಕ್ ಎಂದು ಹೇಳಿ ವಾಪಸ್ ಹೋಗುತ್ತಾನೆ. ಮರುದಿನ ರಾಘವ್ ಪ್ರಿಯಾ ಮಾಡಿದ ಅಡುಗೆ ಅಂತ ಗೊತ್ತಾಗಿ ನಿಮ್ಮ ಟಿಫನ್ ತುಂಬಾ ಚೆನ್ನಾಗಿರಬೇಕು ಅಂತ ಹೇಳುತ್ತಾನೆ. ಅವಾಗ ವಿವೇಕ್ ನನ್ನ ಟಿಫನ್ ಅವನಿಗೆ ಕೊಡುತ್ತಾನೆ. ಈ ಕಡೆ ಮನೆಯಲ್ಲಿ ತರುಣ್ ಹಾಗೂ ಪ್ರಿಯಾ ಪ್ರೀತಿಸುತ್ತಿದ್ದು, ನೀನು ನನ್ನನ್ನು ನಡುವೆ ಕೈ ಬಿಡುವುದಿಲ್ಲ ತಾನೆ ಎಂದು ಪ್ರಿಯಾ ತರುಣ್ಗೆ ಹೇಳುತ್ತಾಳೆ. ಅವಾಗ ತರುಣ್, ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ನಾನು ಯಾವತ್ತೂ ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ವಿವೇಕ್ ಪ್ರಿಯಾಗೆ ಕಾಲ್ ಮಾಡಿ, ನನ್ನ ಟಿಫನ್ ರಾಘವ್ ತಿಂದು ಬಿಟ್ಟ, ನನಗೆ ಸ್ವಲ್ಪ ಪರೋಟ ಮಾಡಿ ಕಳಿಸು, ರಾಘವ್ ಅದನ್ನು ತೆಗೆದುಕೊಂಡು ಹೋಗಲು ಈಗಲೇ ಬರುತ್ತಿದ್ದಾನೆ ಅಂತ ಹೇಳುತ್ತಾನೆ. ಅವಾಗ ಹೆದರಿದ ಪ್ರಿಯಾ, ರಾಘವ್ ಇಲ್ಲಿಗೆ ಬರುತ್ತಿದ್ದಾನೆ, ನೀನು ಇಲ್ಲಿಂದ ಹೋಗು ಅಂತ ತರುಣ್ಗೆ ಹೇಳುತ್ತಾಳೆ. ಅವಾಗ ತರುಣ್, ನೀನು ನನ್ನನ್ನು ಮದುವೆಯಾಗುತ್ತೇನೆ ಅಂದರೆ ಮಾತ್ರ ಹೋಗುತ್ತೇನೆ ಅಂತ ಹೇಳುತ್ತಾನೆ. ಅವಾಗ ಪ್ರಿಯಾ, ಹಾ ಆಗುತ್ತೇನೆ, ನೀನು ಮೊದಲು ಇಲ್ಲಿಂದ ಹೋಗು ಅಂತ ಅವನನ್ನು ಕಳಿಸುತ್ತಾಳೆ. ಮರುದಿನ ನೀಲಂ ಡಾಕ್ಟರ್ ಕೊಟ್ಟಂತಹ ರಿಪೋರ್ಟ್ ನೋಡಿ ನಾನು ಯಾವತ್ತಿಗೂ ತಾಯಿ ಆಗಲು ಸಾಧ್ಯವಿಲ್ಲ ಎಂದು ಗೊತ್ತಾಗಿ ಅಳುತ್ತಾ ಕುಳಿತಿರುತ್ತಾಳೆ. ಅವಾಗ ಅಲ್ಲಿಗೆ ಬಂದಂತಹ ವಿವೇಕ್ ಆ ವಿಷಯ ಗೊತ್ತಾಗಿ, ನೀನೇನು ದುಃಖ ಪಡಬೇಡ, ನಾವು ಯಾವುದಾದರೂ ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋಣ ಎಂದು ಅವಳಿಗೆ ಸಮಾಧಾನ ಮಾಡುತ್ತಾನೆ. ಮರುದಿನ ನೀಲಂ ಕೆಲಸದ ಮೇಲೆ ಒಂದು ವಾರ ಬಾಂಬೆಗೆ ಹೋಗಬೇಕಾಗುತ್ತದೆ. ಆವಾಗ ವಿವೇಕ್, ನಾನು ನೀಲಂಳನ್ನು ಏರ್ಪೋರ್ಟ್ ವರೆಗೂ ಡ್ರಾಪ್ ಮಾಡಿ ಬರುತ್ತೇನೆ, ವಾಪಸ್ ಬರುವುದು ಲೇಟ್ ಆಗುತ್ತದೆ, ಹಾಗಾಗಿ ನೀನು ಊಟ ಮಾಡಿ ಮಲಗಿಕೋ ಅಂತ ಪ್ರಿಯಾಗೆ ಹೇಳಿ ಹೋಗುತ್ತಾನೆ. ನಂತರ ಪ್ರಿಯಾ ಹಾಗೂ ತರುಣ್ ಮನೆಯಲ್ಲೇ ಕುಳಿತಾಗ ತರುಣ್ ಅವಳೊಂದಿಗೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಅವಾಗ ಪ್ರಿಯಾ, ಮದುವೆಗೂ ಮುಂಚೆ ಏನು ಬೇಡ ಅಂತ ಹೇಳುತ್ತಾಳೆ. ಅವಾಗ ತರುಣ್, ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗೋಣ ಎಂದು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಡೋರ್ ಬೆಲ್ ಸದ್ದಾಗುತ್ತದೆ. ಪ್ರಿಯಾ ಹೋಗಿ ಡೋರ್ ತೆಗೆದಾಗ ಅಲ್ಲಿ ವಿವೇಕ್ ಇರುತ್ತಾನೆ. ಅವನನ್ನು ನೋಡಿ ಶಾಕ್ ಆದಂತಹ ಪ್ರಿಯಾ, ನೀನು ಲೇಟಾಗಿ ಬರುವವನಿದೆ, ಇಷ್ಟು ಬೇಗ ಹೇಗೆ ಬಂದೆ ಅಂತ ಕೇಳುತ್ತಾಳೆ. ಅದೇ ಸಮಯಕ್ಕೆ ತರುಣ್ ಕೂಡ ಬೆಡ್ರೂಮಿನಿಂದ ಹೊರಗಡೆ ಬರುತ್ತಾನೆ. ಆವಾಗ ಅವನನ್ನು ನೋಡಿ ಕೋಪಗೊಂಡ ವಿವೇಕ್, ನೀನು ಪ್ರಿಯಾಳ ರೂಮಿನಲ್ಲಿ ಏನು ಮಾಡುತ್ತಿದ್ದೆ ಅಂತ ಕೇಳುತ್ತಾನೆ. ಅವಾಗ ವಿವೇಕ್, ನಾವಿಬ್ಬರು ಚೆಸ್ ಆಡುತ್ತಿದ್ದೆವು ಅಂತ ಹೇಳುತ್ತಾನೆ. ಆವಾಗ ವಿವೇಕ್, ನನಗೆ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿದೆ, ಮತ್ತೊಮ್ಮೆ ಈ ಮನೆ ಕಡೆ ಸುಳಿದರೆ ನಿನ್ನ ಕಾಲು ಮುರಿದು ಹಾಕುತ್ತೇನೆ ಎಂದು ಬೈದು ತರುಣ್ನನ್ನು ಅಲ್ಲಿಂದ ಕಳಿಸಿ, ನಿನ್ನಿಂದಾಗಿ ನಮ್ಮ ಮನೆ ಮರ್ಯಾದೆ ಹೋಗುತ್ತಿದೆ ಅಂತ ಪ್ರಿಯಾಳನ್ನು ಬೈಯುತ್ತಾನೆ. ಅವಾಗ ಪ್ರಿಯಾ, ಬಾವಾ, ನಾನೇನು ತಪ್ಪು ಕೆಲಸ ಮಾಡಿಲ್ಲ, ಪ್ಲೀಸ್ ಈ ವಿಷಯವನ್ನು ಅಕ್ಕನಿಗೆ ತಿಳಿಸಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ. ಆವಾಗ ವಿವೇಕ್, ಆಯ್ತು, ಈ ವಿಷಯ ನಮ್ಮಿಬ್ಬರ ನಡುವೆ ಇರಲಿ, ನಾನು ಹೇಳುವುದಿಲ್ಲ, ನೀನು ಹೇಳಬೇಡ ಎಂದು ಹೇಳಿ ಮನಸ್ಸಿನಲ್ಲಿ ಏನೋ ಸಂಚು ಹಾಕುತ್ತಾನೆ. ಆಮೇಲೆ ಒಂದು ತಿಂಗಳ ನಂತರ ಪ್ರಿಯಾ ತಲೆ ಸುತ್ತಿ ಬೀಳುತ್ತಾಳೆ. ನಂತರ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್
ಪ್ರಿಯಾ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳುತ್ತಾರೆ. ಅವಾಗ ಕೋಪಗೊಂಡ ನೀಲಂ, ಈ ಮಗುವಿನ ತಂದೆ ಯಾರು ಅಂತ ಹೇಳು ಅಂತ ಪ್ರಿಯಾಳನ್ನು ಹೊಡೆಯಲು ಶುರು ಮಾಡುತ್ತಾಳೆ. ಅವಾಗ ವಿವೇಕ್ ಪೊಲೀಸರಿಗೆ ತರುಣ್ ಹೆಸರು ಹೇಳಿ ತರುಣ್ ಹತ್ತಿರ ಹೋಗಿ ಇವಳು ಪ್ರಿಯಾಳನ್ನು ರೇಪ್ ಮಾಡಿದ್ದಾನೆ ಅಂತ ಹೊಡೆಯಲು ಹೋಗುತ್ತಾನೆ. ಅವಾಗ ಪೊಲೀಸರು ತರುಣ್ನನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ಅವಾಗ ತರುಣ್, ಸರ್ ನಾನೇನು ಮಾಡಿಲ್ಲ ಅಂತ ಹೇಳುತ್ತಾನೆ. ಅವಾಗ ಪೊಲೀಸರು, ನೀನೇನು ಹೇಳುವುದು ಬೇಕಾಗಿಲ್ಲ, ಮೆಡಿಕಲ್ ಚೆಕಪ್ನಿಂದ ಎಲ್ಲವೂ ಗೊತ್ತಾಗುತ್ತದೆ ಅಂತ ಹೇಳುತ್ತಾರೆ. ಅವಾಗ ತರುಣ್, ಸರ್ ಅದೇನೂ ಬೇಕಾಗಿಲ್ಲ, ನಾನು ಪ್ರಿಯಾಳನ್ನು ಮದುವೆ ಆಗಲು ರೆಡಿ ಇದ್ದೇನೆ ಅಂತ ಹೇಳುತ್ತಾನೆ. ಅವಾಗ ವಿವೇಕ್, ಹಾಗಾದರೆ ಬೇಗನೆ ಮದುವೆಯಾಗು ಅಂತ ಹೇಳುತ್ತಾನೆ. ಅವಾಗ ಅವನನ್ನು ತಡೆದು ನೀಲಂ, ನಾನು ಇಂತಹ ಮೋಸಗಾರನಿಗೆ ಪ್ರಿಯಾಳನ್ನು ಕೊಟ್ಟು ಮದುವೆ ಮಾಡಲಾರೆ ಅಂತ ಹೇಳಿ ನಮಗೆ ಅಬಾರ್ಷನ್ ಮಾಡಿಸಲು ಆರ್ಡರ್ ಕೊಡಿ ಎಂದು ಪೊಲೀಸರಿಗೆ ಹೇಳುತ್ತಾಳೆ. ಆಮೇಲೆ ಪ್ರಿಯಾಳನ್ನು ಅಬಾರ್ಷನ್ಗೋಸ್ಕರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತದೆ. ಅವಾಗ ಡಾಕ್ಟರ್ ಪ್ರಿಯಾಗೆ ಮೆಡಿಕಲ್ ಪ್ರಾಬ್ಲಮ್ ಇದೆ, ಒಂದು ವೇಳೆ ಅಬಾರ್ಷನ್ ಮಾಡಿದರೆ ಇವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳುತ್ತಾರೆ. ಅವಾಗ ವಿವೇಕ್, ಹೇಗಾದರೂ ಮಾಡಿ ಈ ಅಬಾರ್ಷನ್ ಮಾಡಿಬಿಡಿ ಅಂತ ಡಾಕ್ಟರ್ಗೆ ಹೇಳುತ್ತಾನೆ. ಅವಾಗ ನೀಲಂ, ಪ್ರಿಯಾಳ ಜೀವಕ್ಕೆ ಹಾನಿ ಇದೆ, ಅಂದರೂ ಏಕೆ ಅಬಾರ್ಷನ್ ಮಾಡಿಸುವಂತೆ ಹೇಳುತ್ತಿದ್ದೀಯಾ ಅಂತ ವಿವೇಕ್ ನಾನು ಕೇಳುತ್ತಾಳೆ. ಅವಾಗ ವಿವೇಕ್, ಇವಳಿಂದ ನನ್ನ ಮನೆ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತಿದೆ ಅಂತ ಹೇಳುತ್ತಾನೆ. ನಂತರ ವಿವೇಕ್ ಆಫೀಸ್ಗೆ ಹೋದಾಗ ಕೂಡ ತುಂಬಾ ಟೆನ್ಷನ್ ಮಾಡಿಕೊಂಡಿರುತ್ತಾನೆ. ಅವಾಗ ರಾಘವ್, ನೀವೇನು ಟೆನ್ಷನ್ ಮಾಡಿಕೊಳ್ಳಬೇಡಿ, ನಾನು ಉಪ್ಪು ತಿಂದಿದ್ದೇನೆ, ನಿಮಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಅಂತ ವಿವೇಕ್ಗೆ ಹೇಳುತ್ತಾನೆ. ಮರುದಿನ ಅಪ್ಸೆಟ್ ಆದಂತಹ ಪ್ರಿಯಾ ಸೂಸೈಡ್ ಮಾಡಿಕೊಳ್ಳಲು ನೋಡುತ್ತಾಳೆ. ಅವಾಗ ನೀಲಂ ಹಾಗೂ ವಿವೇಕ್ ಅವಳನ್ನು ಕಾಪಾಡುತ್ತಾರೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ಪ್ರಿಯಾಳ ಮೇಲೆ ರೇಪ್ ಮಾಡಿದ್ದು ತರುಣ್ ಅಲ್ಲ, ಬೇರೆ ಯಾರೋ ಎಂದು ಮೆಡಿಕಲ್ ರಿಪೋರ್ಟ್ನಿಂದ ಗೊತ್ತಾಗಿದೆ, ನೀವು ತರುಣ್ ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳುತ್ತಾರೆ. ನಂತರ ರಾಘವ್ ಸ್ಟೇಷನ್ಗೆ ಹೋಗಿ ಬೇಲ್ ಕೊಟ್ಟು ತರುಣ್ನನ್ನು ಬಿಡಿಸಿಕೊಂಡು ಬರುತ್ತಾನೆ. ಅವಾಗ ತರುಣ್, ನೀವು ನನ್ನನ್ನೇಕೆ ಬಿಡಿಸಿದ್ದೀರಿ ಅಂತ ಕೇಳುತ್ತಾನೆ. ಅವಾಗ ರಾಘವ್ ಡ್ರಿಂಕ್ಸ್ ಮಾಡುತ್ತಾ ಮಾತನಾಡೋಣ ಎಂದು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ನೀಲಂ, ಆ ಮಗುವಿನ ತಂದೆ ಯಾರು ಹೇಳು ಎಂದು ಪ್ರಿಯಾಳನ್ನು ಹೊಡೆಯುತ್ತಾಳೆ. ಅವಾಗ ಪ್ರಿಯಾ, ನಾನು ಸತ್ಯ ಹೇಳಲು ಸಾಧ್ಯವಿಲ್ಲ ಅಂತ ಹೇಳುತ್ತಾಳೆ. ಈ ಕಡೆ ರಾಘವ್ ತರುಣ್ ಬೇಡವೆಂದು ಅವನಿಗೆ ಕಂಠಪೂರ್ತಿ ಕುಡಿಸಲು ಶುರು ಮಾಡಿದರೆ ಆ ಕಡೆ ನೀಲಂ, ನಿಜ ಏನು ಅಂತ ಹೇಳು ಅಂತ ಪ್ರಿಯಾಳನ್ನು ಹೊಡೆಯಲು ಶುರು ಮಾಡುತ್ತಾಳೆ. ಅವಾಗ ಪ್ರಿಯಾ, ಇಷ್ಟು ದಿನ ನಾನು ನಿನಗೋಸ್ಕರ ಸುಮ್ಮನಿದ್ದೆ, ಈ ಮಗುವಿನ ತಂದೆ ವಿವೇಕ್ ಅಂತ ಹೇಳುತ್ತಾಳೆ. ಅವಾಗ ಅದನ್ನು ಕೇಳಿ ನೀಲಂಗೆ ಶಾಕ್ ಆಗುತ್ತದೆ. ನಂತರ ಪ್ರಿಯಾ, ನೀನು ಕೆಲಸದ ಮೇಲೆ ಹೋದಾಗಿನಿಂದ ವಿವೇಕ್ ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದಾನೆ ಅಂತ ಹೇಳುತ್ತಾ ಅವತ್ತು ನಡೆದ ಘಟನೆಯನ್ನು ವಿವರಿಸುತ್ತಾಳೆ. ಅವತ್ತು ರಾತ್ರಿ ವಿವೇಕ್ ಪ್ರಿಯಾ ಹತ್ತಿರ ಹೋಗಿ, ನೀನೇನಾದರೂ ನನಗೆ ಸಹಕರಿಸದಿದ್ದರೆ ಎಲ್ಲ ವಿಷಯವನ್ನು ನೀಲಂಗೆ ಹೇಳಿ ಅವಳನ್ನು ಕೊಲೆ ಮಾಡುತ್ತೇನೆ ಅಂತ ಹೆದರಿಸಿ ಪ್ರತಿದಿನ ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದ, ಅಲ್ಲದೆ ನಾನು ನಿನಗೆ ನಿಜ ಹೇಳಲು ಹೊರಟಾಗ ನಿನ್ನನ್ನು ಕೊಲ್ಲುವುದಾಗಿ ಹೆದರಿಸಿದ ಅಂತ ಹೇಳುತ್ತಾಳೆ. ಅವಾಗ ನೀಲಂ ಹೇಗಾದರೂ ಮಾಡಿ ವಿವೇಕ್ನ ಸತ್ಯ ಹೊರತರಬೇಕು ಎಂದು ಚಿಂತಿಸುತ್ತಾ ಕುಳಿತರೆ ಆ ಕಡೆ ರಾಘವ್ ತರುಣ್ಗೆ ನಶೆ ಇರುವ ಹಾಗೆ ಕುಡಿಸಿ ನೀಲಂ ಮನೆಗೆ ಬಂದು ಅವಳನ್ನು ಚಾಕುವಿನಿಂದ ಕೊಲೆ ಮಾಡಿ ಆ ಚಾಕುವನ್ನು ತಂದು ತರುಣ್ ಕೈಯಲ್ಲಿ ಇಡುತ್ತಾನೆ. ನಂತರ ಗಾಯಗೊಂಡ ನೀಲಂ, ವಿವೇಕ್ ಹೇಳಿದ್ದಕ್ಕಾಗಿ ರಾಘವ್ ನನ್ನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟ ಎಂದು ಪೊಲೀಸರಿಗೆ ಫೋನ್ ಮಾಡಿ ಹೇಳುತ್ತಾಳೆ. ನಂತರ ಪೊಲೀಸರು ರಾಘವ್ನನ್ನು ಅರೆಸ್ಟ್ ಮಾಡಿ ಹೊಡೆದಾಗ ಅವತ್ತು ವಿವೇಕ್ ನನ್ನ ಹತ್ತಿರ ಬಂದು, ನೀನು ತರುಣ್ನನ್ನು ಜೈಲಿನಿಂದ ಬಿಡಿಸಿ ಅವನಿಗೆ ಕುಡಿಸಿ ನೀಲಂಳ ಕೊಲೆ ಮಾಡಿ ಆ ಚಾಕುವನ್ನು ತಂದು ತರುಣ್ ಕೈಯಲ್ಲಿ ಇಡು, ಆ ಕೆಲಸ ಮಾಡಿದರೆ ನಿನಗೆ 5 ಲಕ್ಷ ಕೊಡುತ್ತೇನೆ ಎಂದು ನನಗೆ ಆಮಿಷ ಒಡ್ಡಿದನು, ಅದಕ್ಕಾಗಿ ನಾನು ಹೀಗೆ ಮಾಡಿದೆ ಅಂತ ಸತ್ಯ ಹೇಳುತ್ತೇನೆ. ನಂತರ ಪೊಲೀಸರು ವಿವೇಕ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸಾಲಿ ಕೆ ಸಾಥ್ ಜಬರ್ದಸ್ತಿ ಎಂದು ಹುಡುಕಿ ನೋಡಬಹುದು.